ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆ ಕತ್ತರಿಸಿ ವಿಕೃತಿ. ಪ್ರಶ್ನಿಸಿದ್ದಕ್ಕೆ ಹಲ್ಲೆಗೆ ಯತ್ನಿಸಿ ಜೀವ ಬೆದರಿಕೆ ಆರೋಪ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶವಿದ್ದರೂ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆಯನ್ನ ಕತ್ತರಿಸಿ ನಾಶಪಡಿಸಿದ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಬೆಳೆ ನಾಶಪಡಿಸಿದ್ದನ್ನ ಪ್ರಶ್ನಿಸಲು ಹೋದ ವ್ಯಕ್ತಿಯ ಮೇಲೆ ಹಲ್ಲೆಗೆ ಯತ್ನಿಸಿ ಜೀವ ಬೆದರಿಕೆ ಹಾಕಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಿಟಗಿನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಹಾನಗಲ್ ತಾಲೂಕಿನ ನಿಟಗಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 38ರ ಎ ಮತ್ತು ಬಿಗೆ ಸೇರಿದ 3 ಎಕರೆ 22 ಗುಂಟೆ ಜಮೀನಿನ ವಿಚಾರವಾಗಿ ಬಸವಣ್ಣಯ್ಯ ಬಂಕಾಪುರ ಮಠ ಹಾಗೂ ಸಿದ್ಧಲಿಂಗಸ್ವಾಮಿ ಬಂಕಾಪುರ ಮಠ ನಡುವೆ ನ್ಯಾಯಾಲಯದಲ್ಲಿ ವಿವಾದ ನಡೆಯುತ್ತಿದ್ದಂತೆ. ಅಲ್ಲದೆ ಈ ಪ್ರಕರಣದಲ್ಲಿ ಹಾನಗಲ್ ನ್ಯಾಯಾಲಯವು ಬಸವಣ್ಣಯ್ಯ ಪರವಾಗಿ ಆದೇಶ ನೀಡಿದೆ. ಆದರೆ ಆಗಸ್ಟ್ 22ರಂದು ಸಿದ್ಧಲಿಂಗಸ್ವಾಮಿ ಸೇರಿದಂತೆ 5 ಜಮೀನಿಗೆ ತೆರಳಿ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆಯನ್ನ ಕತ್ತರಿಸಿ ನಾಶಪಡಿಸಿದ್ದಾರೆ. ಈಗ ನಮ್ಮದು 5 ಎಕರೆ ಹೊಲ ಐತ್ರಿ. ನಮ್ಮ ಅಣ್ಣನ ಹೆಸರಲ್ಲೇ ಇತ್ತು. ನಮ್ಮ ಅಣ್ಣನ ಮಗ ಒಬ್ಬವ ಹಿಂಗೆ ಸಾಲಿ ಕಲಿಬೇಕು ಅಂತ ಹೇಳಿ ಅವನು ವಿಷಯ ಮಾಡಿ ಕೊಟ್ಟಿದ್ದೆ. ಅವ್ನು 1.5 ಎಕರೆ ಹೊಲ ಕೊಟ್ಟಿದ್ದೆ. ಅದ್ರಾಗ 1.5 ಎಕರೆ ಹೊಲ ಕೊಟ್ಟರು ಈಗ ನನಗೆ ಇನ್ನೂ ಬೇಕು ಅಂತೇಳಿ ಕೋರ್ಟಿಗೆ ಹಾಕಿ ಕೋರ್ಟ್ನಾಗ ಕೇಸ್ ನಡೀತೈತ್ರಿ. ಕೋರ್ಟ್ನಾಗ ಕೇಸ್ ನಡೆದ್ರು ಈಗ ಮತ್ತೆ ಹೊಳ್ಳಿ ಬಂದು ಅವ ನಮ್ಮದು ಗೊಂಜಾಳ ಬಿತ್ತೇವಿ. ಗೊಂಜಾಳ ಬಿತ್ತಿದಾಗ ಗೊಂಜಾಳನ ನಿನ್ನೆ ಒಂದಿಷ್ಟು ಮಂದಿ ಕರ್ಕೊಂಬಂದು ಗೊಂಜಾಳ ಪೂರ್ಣ ನಾಶ ಮಾಡಿ ಹೋಗ್ಯಾನ್ರಿ. ಈಗ ಅದಕ್ಕೆ ನಮ್ಗೆ ಭಾಳ ದುಃಖ ಆಗೈತಿ. ಅದ್ರ ಸಲುವಾಗಿ ಅವನ ಮೇಲೆ ಎಂಥಾರು ಒಂದು ಕೇಸ್ ಹಾಕಿ ಏನೋ ಒಂದು ಕ್ರಮ ತೊಗೋಬೇಕ್ರಿ. ಇಲ್ಲ ಅಂದ್ರೆ ನಮ್ಗೆ ಬಂದು ಹೆದರಿಕೆ ಹಾಕಿ ಭಾಳ ತೊಂದರೆ ಕೊಡಾಕತ್ತಾನ್ರಿ ನಮ್ಗವ. ಇನ್ನು ವಿಷಯ ತಿಳಿದು ಬಸವಣ್ಣಯ್ಯ ಹಾಗೂ ಅವರ ಸಹೋದರ ಶಂಬಯ್ಯ ಸ್ಥಳಕ್ಕೆ ತೆರಳಿದ ವೇಳೆ 4 ಅಲ್ಲಿಂದ ಓಡಿ ಹೋಗಿದ್ದಾರೆ. ಈ ವೇಳೆ ಸಿದ್ಧಲಿಂಗಸ್ವಾಮಿ ಬಸವಣ್ಣಯ್ಯ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿ ಜೀವ ಬೆದರಿಕೆ ಹಾಕಿದ್ದಾರಂತೆ. ಸದ್ಯ ಘಟನೆ ಸಂಬಂಧ ಬಸವಣ್ಣಯ್ಯ ನೀಡಿದ ದೂರಿನ ಮೇರೆಗೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಸಿದ್ಧಲಿಂಗಸ್ವಾಮಿ ಸೇರಿದಂತೆ 5 ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲೋಕೇಶ್ ಸುಣ್ಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.